ಇದು ಇಂಡಿಯಾ, ಆದರೆ ಇಲ್ಲಿಗೆ ಬಂದರೆ ಟಿಬೆಟ್ಗೆ ಹೋದ ಫೀಲೇ ಬರುತ್ತೆ. ಯಾವ್ದು ಗೊತ್ತಾ ಈ ಪ್ಲೇಸು? ಮೈಸೂರು ಹತ್ರ ಇರೋ ಬಾಯಲ್ಕೊಪ್ಪ. ಇದನ್ನು ಮಿನಿ ಟಿಬೆಟ್ ಅಂತಲೂ ಹೇಳ್ತಾರೆ. ಇಲ್ಲಿ ಟಿಬೆಟ್ನ ಒಂದು ಬಿಗ್ಗೆಸ್ಟ್ ಸೀಕ್ರೆಟ್ ಯೂನಿವರ್ಸಿಟಿ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಟಿಬೆಟ್ನಲ್ಲಿರೋ ಸೆರಾ ಯೂನಿವರ್ಸಿಟಿ ಏನಿದೆ ಅದರ ಪಾರ್ಟ್ ಆಗಿರುವಂಥ 2 ಯೂನಿವರ್ಸಿಟಿಗಳನ್ನ ನಾವಿಲ್ಲಿ ನೋಡಬಹುದು. ಸೆರಾಮೆ ಮತ್ತು ಸೆರಾಜೆ ಮೊನಾಸ್ಟಿಕ್ ಯೂನಿವರ್ಸಿಟಿ. ಫೇಮಸ್ ನಳಂದ ಯೂನಿವರ್ಸಿಟಿ ಬಗ್ಗೆ ಎಲ್ಲರೂ ಕೇಳಿರ್ತೀರಾ. ಹಾಗೆಯೇ ಇದು ಕೂಡ 600 ವರ್ಷಕ್ಕೂ ಹಳೆಯದಾದಂಥ ನಾಲೆಜ್ ಸಿಸ್ಟಮ್. ಇದು ಒರಿಜಿನಲ್ ಯೂನಿವರ್ಸಿಟಿ ಏನಿದೆ ಸೆರಾ ಯೂನಿವರ್ಸಿಟಿ, ಇದು ಟಿಬೆಟ್ನಲ್ಲಿ 1419ರಲ್ಲಿ ಸ್ಟಾರ್ಟ್ ಆಯಿತು. ಆದರೆ ಇಲ್ಲಿ 1959ರಲ್ಲಿ ಮಾಂಗ್ಸ್ ಇಂಡಿಯಾಗೆ ಬಂದ್ರಲ್ಲ, ಆವಾಗ ಬಾಯಲ್ಕೊಪ್ಪದಲ್ಲಿ ರೀಬಿಲ್ಡ್ ಮಾಡಿದರು. ಇವತ್ತು ಈ ಯೂನಿವರ್ಸಿಟಿಲಿ 3000ಕ್ಕೂ ಹೆಚ್ಚು ಟಿಬೆಟಿಯನ್ ಮಾಂಗ್ಸ್ ಏನಿದ್ದಾರೆ ಅವರು ಸ್ಟಡಿ ಮಾಡ್ತಾ ಇದ್ದಾರೆ. ಈ ಯೂನಿವರ್ಸಿಟಿ ಏನಿದೆ ಇದು ಬೇರೆ ಯೂನಿವರ್ಸಿಟಿಗಿಂತ ಡಿಫ್ರೆಂಟ್ ಆಗಿದೆ. ಯಾಕೆ ಅಂದರೆ ಇಲ್ಲಿ ಹೇಳ್ಕೊಡೋಂಥದ್ದು ನಮಗೆ ಹೇಳ್ಕೊಡೋಂಥ ಸಿಲೆಬಸ್ ಅಲ್ಲ. ಇಲ್ಲಿ ಹೇಳ್ಕೊಡೋಂಥದ್ದು ಬುದ್ಧಿಸ್ಟ್ ಫಿಲಾಸಫಿ ಇರುವಂಥ ಸಿಲೆಬಸ್. ಸೊ ಇವರು ಮೆಡಿಟೇಷನ್ ಹೇಳ್ಕೊಡ್ತಾರೆ, ಲಾಜಿಕ್ ಸ್ಟಡಿ ಹೇಳ್ಕೊಡ್ತಾರೆ, ಡಿಬೇಟ್ಸ್ ಇರುತ್ತೆ. ಹೀಗೆ ಇವರು ವೇ ಆಫ್ ಲರ್ನಿಂಗ್ ಏನಿದೆ ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಸಿಲೆಬಸ್ಗೆ ಕಂಪೇರ್ ಮಾಡಿದ್ರೆ. ಇಂಡಿಯಾದ ಲಾರ್ಜೆಸ್ಟ್ ಟಿಬೆಟಿಯನ್ ಸೆಟಲ್ಮೆಂಟ್ ಆಗಿರೋ ಬಾಯಲ್ಕೊಪ್ಪದಲ್ಲಿರೋ ಈ ಯೂನಿವರ್ಸಿಟಿಗಳನ್ನ ಯಾರೆಲ್ಲ ಆಲ್ರೆಡಿ ಹೋಗಿ ವಿಸಿಟ್ ಮಾಡಿ ನೋಡಿದ್ದೀರಾ, ಯಾರೆಲ್ಲ ಫಸ್ಟ್ ಟೈಮ್ ಕೇಳ್ತಿದ್ದೀರಾ, ಇದ್ರ ಬಗ್ಗೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ.